Oh my god. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶೃಂಗ ಯೂಟ್ಯೂಬ್ ವಾಹಿನಿಯನ್ನು. ನಾನು ನಿಮ್ಮ ಶಿವ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಕೂಡ ಒಂದು ಸ್ಪೆಷಲ್ ಆದಂಥ ಜಾಗಕ್ಕೆ ನಾನಿವತ್ತು ಹೋಗ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಫುಡ್ ಪ್ಲೇಸ್ಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಏನು ಅಂತ ಅಲ್ಲೇ ನಿಮ್ಮದು ಹೋಗಿ ತೋರಿಸ್ತೀನಿ. ಜಸ್ಟ್ ಲೈಕ್ ಅ ವಾಚ್. ಸೊ ಕೊನೆಗೂ ಸ್ನೇಹಿತರೆ, ಮಾವು ಮತ್ತು ಹಲಸಿನ ಉತ್ಸವಕ್ಕೆ ಇವತ್ತು ಬಂದಿದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ನಡೀತಾ ಇದೆ. ವಾಸವಿ ಕಾಂಡಿಮೆಂಟ್ಸ್ ಅವರು ಆರ್ಗನೈಸ್ ಮಾಡಿದ್ದಂಥ ಮಾವು ಮತ್ತು ಹಲಸಿನ ಉತ್ಸವಕ್ಕೆ ನಾವು ಇವತ್ತು ಬಂದಿದ್ದೀವಿ ಸ್ನೇಹಿತರೆ. ಇದು ಬಂದು ಜಯನಗರ್ MES ಗ್ರೌಂಡ್ನಲ್ಲಿ ನಡೆಸ್ತಾ ಇದ್ದಾರೆ. ತುಂಬಾ ಸಖತ್ತಾಗಿತ್ತು. ನಾನು ಒಳಗಡೆ ಎಂಟ್ರಿ ಕೊಟ್ಟೆ. ಅದು ಸ್ಟಾರ್ಟಿಂಗಿಂದ ಎಂಟ್ರಿ ಕೊಟ್ಟೆ ನಾನು. ಸೊ ನೋಡ್ತಾ ಇದ್ದಂಗೆ ಆ ಫುಡ್ಸನ್ನು ನೋಡಿ ನಾನು ಅಲ್ಲೇ ಫ್ಲಾಟಾಗಿ ಬಿದ್ದೋದೆ. ನಮ್ಮ ಜನಗಳಂತೂ ಚಿಂದಿ ಉಡಾಯಿಸ್ತಾ ಇದ್ದಾರೆ. ಚಮಕಾಯಿಸಿ ಚಿಂದಿ ಉಡಾಯಿಸಿ ಅಂದ್ಕೊಂಡು ಪಾಪ ಚಮಕಾಯಿಸ್ತಾ ಇಲ್ಲ. ಸೊ ದುಡ್ಡು ಕೊಟ್ಟು ನೀಟಾಗಿ ತಿಂತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ಅದನ್ನಂತೂ ನಾನು ತಿನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ತಿನ್ನೋದನ್ನು ಕಣ್ಣು ತುಂಬ್ಕೊಳ್ಳೋದು ಮತ್ತು ವಿತ್ ಆ ಒಂದು ಫುಡ್ನ ಆ ಸ್ಮೆಲ್ಗೆ ನಾನು ಫ್ಲಾಟಾಗಿ ಬಿದ್ದೋದೆ. ಮೊದಲೇ ನಾನು ಫುಡ್ಡಿ ನಿಮ್ಮೆಲ್ರಿಗೂ ಗೊತ್ತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ತಿಂತಾಯಿರ್ತೀನಿ. ಅದ್ರ ಜೊತೆಗೆ ಇಲ್ಲೂ ಕೂಡ ಬೇರೆ ಬೇರೆ ಎಣ್ಣೆಗಳು, ತೈಲಗಳು, ಅದು ಇದು ಗೃಹೋಪಯೋಗಿ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಬಟ್ಟೆಗಳು, ಸೀರೆಗಳು. ಬರೀ ಫುಡ್ ಮೇಳ ಅಂದ ತಕ್ಷಣ ಬರೀ ಫುಡ್ಡೇ ಅಲ್ಲ, ಅದ್ರ ಜೊತೆಗೆ ಜನಗಳಿಗೆ ಬೇರೆ ಬೇರೆ ಥರದ ಐಟಮ್ಸ್ಗಳನ್ನೂ ಇಟ್ಟಿದ್ದಾರೆ. ಬಟ್ಟೆ, ಬರೆ, ಚಪ್ಪಲಿ, ಎಣ್ಣೆ, ಏನೇನು ಬೇಕು ಎಲ್ಲ ಮಕ್ಕಳು ಆಟ ಸಾಮಾನು ನೋಡಿ ಇಲ್ಲಿ ಎಲ್ಲ ಇಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಪ್ಲಾಸ್ಟಿಕ್ ಫ್ಲವರ್ಸ್ಗಳಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಸಖತ್ತಾಗಿತ್ತು. ಹಂಗೆ ನೋಡ್ಕೊತಾ ಮುಂದೆ ಹಿಂಗೆ ಹೋದೆ. ನೋಡಿ ಇಲ್ಲಿ ಮಕ್ಳಿಗೆ ಆಟ ಆಡೋಕ್ಕೋಸ್ಕರ ಒಂದು ಸೆಟ್ಟನ್ನು ಕೂಡ ತಯಾರು ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ. ಇವರು ಒಳ್ಳೆ ಗೋಪುರದ ಥರ ಜೋಪಟಿಗಳೆಲ್ಲ ಹಾಕಿದ್ದಾರೆ ವೈಟ್ ಕಲರ್ಲಿ. ಅದಂತೂ ನೋಡೋದಕ್ಕೆ ಒಳ್ಳೆ ನಕ್ಷತ್ರಗಳ ಥರ ಕಾಣಿಸ್ತಾ ಇದೆ. ಆ ನಕ್ಷತ್ರ, ಅದೇ ನಕ್ಷತ್ರ. ನಮ್ಮ ಜನಗಳಂತೂ ಪೀತಿ ಅಂತ ಓಡಾಡ್ತಾ ಇದ್ದಾರೆ. ನೋಡಿ ಹೆಂಗೆ ಓಡಾಡ್ತಾ ಇದ್ದಾರೆ, ಶಾಪಿಂಗ್ ಮಾಡ್ತಾರೆ. ಪಾಪ ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇರುವಂಥವರೆಲ್ಲ ಎಂಪ್ಲಾಯೀಸ್ಗಳು. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಹಲಸಿನ ಹೋಳಿಗೆ ರೆಡಿ ಆಗ್ತಾಯಿದೆ. ಆ ಹೋಳಿಗೆ ಇಲ್ಲಿ ನೋಡಿ, ಕ್ಯೂ ನೋಡಿ ಹೆಂಗಿದೆ ಕ್ಯೂ. ಹಲಸಿನ ಹೋಳಿಗೆ ಅಲ್ಲ, ಹೋಳಿಗೆ. ಆ ಹಲಸಿನ ಹೋಳಿಗೆನ ತಿನ್ನೋದಕ್ಕೆ ಜನಗಳು ಹೆಂಗೆ ನಿಂತಿದ್ದಾರೆ. ಇಲ್ಲಿ ನೋಡಿ ಕೆಲವರು ಅಲ್ಲೇ ಇಲ್ಲಿ ನೋಡಿ ಆ ಜೋಪಟಿಗಳು ಹಾಕಿದ್ದಾರೆ, ಸಾಲಾಗಿ ಜೋಡಿಸಿದ್ದಾರೆ. ಈ ವಾಸವಿ ಕಾಂಡಿಮೆಂಟ್ಸ್ ಅವರು ಒಳ್ಳೆ ಸಖತ್ತಾಗಿ ಮಾಡಿದಾರಪ್ಪ, ಬ್ಯೂಟಿಫುಲ್ಲಾಗಿ. ಇಲ್ಲಿ ನೋಡಿ ಹಲಸಿನ ಹೋಳಿಗೆ, ಮಾವಿನ ಐಟಮ್ಸ್ಗಳು. ಓಹೋ ಸೂಪರ್. ನಮ್ಮ ಜನಗಳು ನೋಡಿ ಟಪಕ್ ಅಂತ ಹೆಂಗೆ ಇಳಿತಾ ಇದ್ದಾರೆ. ಇಲ್ಲಿ ನೋಡಿ ಐಸ್ ಕ್ರೀಮ್ ಅದಂತೆ. ನಾನು ಸಿಕ್ಕಾಪಟ್ಟೆ ಟೇಸ್ಟ್ ಮಾಡಿದ್ದೀನಿ, ಬಟ್ ನಾನು ಟೇಸ್ಟ್ ಮಾಡಿದ್ದನ್ನ ತೋರಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ, ನಾನು ಏನೇನು ತಿಂದೆ, ಏನೇನು ಬಳ್ಕೊಂಡೆ ಅಂತ ಅಂದ್ಬಿಟ್ಟು ನಿಮಗೆ 1 by 1 ತೋರಿಸ್ತೀನಿ. ಇಲ್ಲಿ ನೋಡಿ ನಮ್ಮ ಅಣ್ಣ ಜಿಲೇಬಿ ಹಾಕ್ತಾಯಿದ್ದಾರೆ. ಅದು ಮ್ಯಾಂಗೋ ಜಿಲೇಬಿ, ಹಲಸಿನ ಜಿಲೇಬಿ ಎಲ್ಲ ಇದೆ. ನಾನು ಹಂಗೆ ತಡೀರಿ ಹಿಂಗೆ ನೋಡೋಣ ಅಂತ ಅಂದ್ಕೊಂಡು ಫಸ್ಟ್ ಒಂದು ಸುತ್ತಾಗ್ತಿ. ಇಲ್ಲಿ ಮ್ಯಾಂಗೋ ಲಸ್ಸಿ ಕೌಂಟ್ರ್ ಇದೆ, ಜೊತೆಗೆ ಮ್ಯಾಂಗೋ ಐಟಮ್ಸೇ ಎಲ್ಲ. ಸೊ ಎಲ್ಲ ಕ್ಲಿಯರಾಗಿ ತೋರ್ಸೋಕ್ಕಾಗಲಿಲ್ಲ, ಜನಗಳೆಲ್ಲ ಕ್ರೌಡ್ ಇದ್ರಲ್ಲ, ನುಕ್ಕೊಂಡು ಹೋಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಪಾಪ TV ಅವ್ರು ಕೂಡ ಬಂದಿದ್ದರು, ಅವ್ರನ್ನೂ ತೋರಿಸೋಣ ನನ್ನ ಚಾನಲಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ನನ್ನ ಡೈರೆಕ್ಟ್ ವಾಯ್ಸೇ ಕೊಡ್ಬೋದಾಗಿತ್ತು, ಬಟ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ರಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ಅಂದ್ಕೊಂಡು ನಾನೇನು ಮಾತಾಡೋಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿ ಆಲೂಗೆಡ್ಡೆ ಚಿಪ್ಸು ಲೈವ್ ಆಗಿ ಎಣ್ಣೆಗೆ ಕರೆದು ಕೊಟ್ರಪ್ಪ. ನನಗದನ್ನು ನೋಡ್ತಾ ಇದ್ದಾಗಲೇ ಬಾಯಿ ನೀರು ಬರ್ತಾಯಿತ್ತು. ಹಾಕಿ ಒಂದು ಎಣ್ಣೆಗೆ ಅಂತ ಅಂದ್ಬಿಟ್ಟು ಹಾಕ್ಸ್ಬಿಟ್ಟಿದ್ದೆ. ಅದಕ್ಕೆ ಉಪ್ಪು ಖಾರ ಹಾಕ್ಸ್ಬಿಟ್ಟಿದ್ದೆ. ಯಮಿ. ಇಲ್ಲಿ ನೋಡಿ
ಒನ್ ಬೈ ಒನ್ ಇಳಿಸ್ತಾ ಇದ್ದೀನಿ. ತುಂಬಾ ಬಿಸಿ ಬಿಸಿಯಾಗಿತ್ತು, ಎಲ್ಲಿ ಸುಟ್ಬಿಡುತ್ತೋ ಅನ್ನೋ ಭಯದಲ್ಲೇ ತಿಂದೆ. ಆದರೆ ಟೇಸ್ಟು ಅದ್ಭುತ, ಮಹದಾನಂದ, ಪರಮಾನಂದ. ಆಹಾ, ಒನ್ ಮೋರ್ ನೋಡಿ ಹೆಂಗೆ ಇಳಿತಾ ಇದ್ದೀನಿ. ಆಹಾ, ಸೂಪರ್. ಅದ್ರ ಮಜಾನೇ ಬೇರೆ. ಆ್ಯಕ್ಚುಲಿ ನಾನು ಯೂಶ್ವಲಿ ಎಲ್ಲ ಕಡೆ ಹೋದರೂ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದೆ, ಯಾರನ್ನಾರು ಒಬ್ಬರನ್ನ ಎತ್ತಾಕೊಂಡು ಹೋಗ್ತಾಯಿದ್ದೆ. ಬಟ್ ಇಲ್ಲಿಗೆ ಹೋಗೋಣ, ಒಬ್ಬನೇ ಫೀಲ್ ಮಾಡೋಣ. ಮೊದಲು ಸ್ನೇಹಿತರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬೆಸ್ಟ್ ಫ್ರೆಂಡ್ ಆಗಿರಬೇಕು. ನಮ್ಮ ಜೊತೆ ನಾವು ಅಟ್ಲೀಸ್ಟ್ ಮಿನಿಮಮ್ 1 ಅವರ್ ಆದರೂ ಸ್ಪೆಂಡ್ ಮಾಡಬೇಕು ನಮ್ಮ ಜೊತೆ ನಾವು. ಇಲ್ಲಾಂದರೆ ನಮ್ಮನ್ನೇ ನಾವು ಕಳ್ಕೊಬಿಡ್ತೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಂದರೆ ಫ್ರೆಂಡ್ಸ್ಗಳು ಬರೋರು ಪಾಪ ಬ್ಯುಸಿ ಇದ್ದರು ಅವತ್ತು. ಆ್ಯಕ್ಚುಲಿ ಸುಮಾರು ಜನ ಟ್ರೈ ಮಾಡಿದೆ, ಅಲ್ಲಿ ಇಲ್ಲಿ ಹೊಟ್ಟೋಗಿದ್ರು. ಬ್ರೋ ಮೊದಲೇ ಹೇಳೋದಲ್ವ ಬ್ರೋ, ನೆನ್ನೆನೇ ಹೇಳೋದಲ್ವ ಬ್ರೋ ಅಂತ ಅಂದರು. ಸೊ ಹಂಗಾಗಿ ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಂದೆ. ಇಲ್ಲಿ ನೋಡಿ ಮಾವಿನಕಾಯ್ದು ಫಿಂಗರ್ ಚಿಪ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಜೊತೆಗೆ ಈ ಜಾಮೂನು, ಇದು ಮ್ಯಾಂಗೋ ಜಿಲೇಬಿ, ಹಲಸಿನ ಜಿಲೇಬಿ, ಇದು ಮಾವಿನಕಾಯಿ ಫಿಂಗರ್ ಚಿಪ್ಸು. ನನಗೆ ಎಲ್ಲನೂ ಒಂದೊಂದು ಹಾಕ್ಸ್ಕೊಬಿಟ್ನಪ್ಪ. ಎಲ್ಲನೂ ಫಸ್ಟ್ ಆರ್ಡ್ರ್ ಕೊಟ್ಬಿಟ್ಟಿದ್ದೀನಿ. ಅವ್ರು ಒಟ್ಟಿಗೆ ತೊಗೊಳ್ಳಿ ಅಂತ ಹೇಳಿ, ಅಣ್ಣ ಒಂದು ಕೈಲಿ ಒಂದೇ ಹಿಡ್ಕೊಳಕ್ಕಾಗದಣ್ಣ ಅಂತ ಅಂದ್ಬಿಟ್ಟು ನಾನು 4 ಒಂದೊಂದು ಹೇಳ್ಬಿಟ್ಟಿದ್ದೀನಿ. ಇದು ಫಸ್ಟು ಯಾವುದಂತಂದರೆ ಮ್ಯಾಂಗೋ ಜಿಲೇಬಿ. ಇದು ನೆಕ್ಸ್ಟು ಹಲಸಿನ ಜಿಲೇಬಿ ತಿಂತೀನಿ. ಅದಾದಮೇಲೆ 2 ಜಾಮೂನು. ಒಟ್ಟೊಟ್ಟಿಗೆ ಚೆನ್ನಾಗಿ ತಿನ್ಬಿಟ್ಟು ನನ್ನ ಹೊಟ್ಟೆ ಅಂತೂ ಊದೋಗಿತ್ತು. ಬಟ್ ಆದರೂ ಏನಂತಿದ್ದೆ, ಸುಮಾರು ಐಟಮ್ಸ್ ಎಲ್ಲ ತಿಂದೆ. ಏನು ಫೀಲು ಅಂತೀರಾ? ನಾನು ಅಲ್ಲೇ ಕ್ಯಾಮ್ರಾ ಇಟ್ಬಿಟ್ಟು ಕೆಳಗಡೆ ಅಷ್ಟು ಫೀಲ್ ಮಾಡ್ಕೊಂಡು ತಿನ್ನೋಣ, ಯಾವುದೇನಾರ ಆಗಲಿ ಅಂತ ಅಂದ್ಕೊಂಡು ತಿಂತಾಯಿದ್ದೀನಿ ನೋಡಿ. ತಿಂದಾಯಿತು, ಸ್ವಲ್ಪ ಚಿಪ್ಸು ಎಲ್ಲ ತಿಂದಾಯಿತು. ಅಲ್ಲಿ ನೋಡಿ ಚಿಪ್ಸ್ಗಳನ್ನ ಎಲ್ಲ ಕಂಕ್ಳಕ್ಕೆ ಸಿಕ್ಕೊಂಡು ಅಲ್ಲೇ ಒಂದೊಂಚೂರು ಎತ್ಕೊಂಡು ತಿಂತಾ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಇದನ್ನು ತಿನ್ನೋಣ ಅಂತ ಅನ್ನಿಸ್ತು. ಸ್ವಲ್ಪ ಮ್ಯಾಂಗೋ ಚಿತ್ರಾನ್ನ ತಿನ್ನೋಣ ಅಂತ ಅಂದ್ಕೊಂಡು ಮ್ಯಾಂಗೋ ಚಿತ್ರಾನ್ನ ಹಾಕ್ಸ್ಕೊಂಡೆ. ಚೆನ್ನಾಗಿತ್ತು ಮ್ಯಾಂಗೋ ಚಿತ್ರಾನ್ನ, ಪರವಾಗಿಲ್ಲ, ಓಕೆ. ಇನ್ನೊಂದು ಇತ್ತು, ದಮ್ ಬಿರಿಯಾನಿ ಇತ್ತು, ಹಲಸಿಂದು ದಮ್ ಬಿರಿಯಾನಿ. ಅದನ್ನು ತೊಗೋಬೇಕಾಗಿತ್ತು. ಬಟ್ ಅದು ತೊಗೊಳಕ್ಕಾಗಲಿಲ್ಲ. ಯಾಕಂತಂದರೆ ಅದು ಜಾಸ್ತಿ ಕೊಟ್ಬಿಡ್ತಾರೆ, ಹಾಫ್ ಎಲ್ಲ ಕೊಡೋಲ್ಲ. ಫುಲ್ ತೊಗೊಂಡು ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಇರಲಿ ಅಂತ ಅಂದ್ಕೊಂಡು ಫಸ್ಟು ನಾನು ಚಿತ್ರಾನ್ನ ತಿನ್ಕೊಂಡೆ. ಆಮೇಲೆ ನೆಕ್ಸ್ಟು ಬೇರೆ ಏನು ಅಂತ ಹೇಳ್ತೀನಿ. ಎಲ್ಲ ಈಗಲೇ ಹೇಳ್ಬಿಟ್ರೆ ನೀವು ಕೇಳಿಸ್ಕೊಂಡು ಮಲ್ಕೊಬಿಡ್ತೀರ. ಓಕೆ, ನೋಡಿ ಎಷ್ಟು ಜನ ತುಂಬಿದಾರಪ್ಪ, ದೇವ್ರಿ ಬಿರಲಿ ಪಾಪ. ತಿಂಗಳಾನುಗಟ್ಟಲೆ ದುಡ್ದಿರ್ತಾರೆ, ಒಂದಿನ ಬಂದು ಪಾಪ ಎಂಜಾಯ್ ಮಾಡಲಿ ಸಿಟಿ ಜನ. ಅದಕ್ಕೇ BP, ಶುಗರ್, ಹೈಪರ್ ಟೆನ್ಷನ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ಎಲ್ಲ ಆಫೀಸಲ್ಲಿ ಕೂತು ಕೆಲಸ ಮಾಡಿ ಫ್ರಸ್ಟ್ರೇಟಲ್ಲಿ ಇರ್ತಾರೆ. ಸೊ ಈ ಥರ ಏನಾದರೂ ಮೇಳಗಳು ನಡೆದರೆ ಜನ ಬಂದು ಕಣ್ಣು ತುಂಬಿಕೊಂಡು ಏನೋ ಆರಾಮಾಗಿ ಫ್ಯಾಮಿಲಿ ಜೊತೇಲಿ ಬಂದು ತಿನ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹುಡುಕ್ತಾ ಇದ್ದೆ. ಹಾಗೆ ಜನಗಳ ಮಧ್ಯದಲ್ಲಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಯಾರ್ಯಾರು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬೀಳ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಸೆರೆ ಹಿಡ್ಕೊಂಡು ಹಾಗೇ ಮುಂದೆ ನಮ್ಮ ಪಯಣವನ್ನು ಸಾಗಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಚಿತ್ರಾನ್ನ ತೊಗೊಂಡಿದ್ನಲ್ಲ, ಚಿತ್ರಾನ್ನ ತಿನ್ನೋಕ್ಕೆ ಜಾಗ ಬೇಕಲ್ಲ. ಈ ಕಡೆ ಕೂತ್ಕೊಳ್ಳೋಕೆ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಮೊಬೈಲ್ ಇಟ್ಬಿಟ್ಟು ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಮ್ಯಾಂಗೋ ಫಿಂಗರ್ ಚಿಪ್ಸು ಎರಡನ್ನೂ ನಂಚ್ಕೊಂಡು ತಿನ್ಕೊಂಡು ಆರಾಮಾಗಿ ಜಾಲಿಯಾಗಿ ಅಂದ್ಕೊಂಡು ತಿಂತಾ ಇದ್ದೆ. ಅದಾದ ನಂತರ ನೀರು ಕುಡಿಬೇಕು ಅಂತ ಅನ್ನಿಸ್ತು. ಇಲ್ಲೊಬ್ರು ನೋಡಿ ನನಗೆ ತೋರಿಸ್ತಾ ಇದೆಯಾ ತರ್ಕೊಂಡು ಚೆನ್ನಾಗಿ ತಿಂದಾಯಿದ್ರ ಜೊತೆಗೆ ಇನ್ನೂ ಇದೆ ಕುಡಿಯೋದು. ಸ್ವಲ್ಪ ಸೋಡಾ ಅದು ಇದು ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಇಲ್ಲೆಲ್ಲ ತೋರಿಸ್ಬಿಡೋಣ, ಮ್ಯಾಂಗೋ ಮೇಳ ಅಲ್ವಾ ಇದು ಮೇಯ್ನಾಗಿ. ಸೊ ಇಲ್ಲಿ ನೋಡಿ ಮ್ಯಾಂಗೋ, ಎಷ್ಟು ವೆರೈಟಿ ಮ್ಯಾಂಗೋ, ಥರನಾದ ಮಾವಿನ ಹಣ್ಣು, ಕಾಯಿ ಎಲ್ಲ ಇದ್ದಾವೆ. ಇದು ನಿಜವಾಗ್ಲೂ ಮಾವಿನ ಮೇಳವೇ ಸರಿ.
ಹಾಗಾಗಿ ಎಲ್ಲ ಮಾವಿನ ಹಣ್ಣುಗಳನ್ನ ಎಲ್ಲ ಥರದ್ದು ತೋರಿಸ್ಕೊಟ್ಟು ಅದೇ ರೀತಿ ಮುಂದೆ ನಡ್ಕೋತಾ ಹೋದೆ. ಇಲ್ಲಿ ನೋಡಿ, ಇಲ್ಲ ಬಂದು ತೋರಿಸಿದೆ ಝೂಮ್ ಹಾಕಿ. ಜೊತೆಗೆ ಇಲ್ಲೂ ಮ್ಯಾಂಗೋ, ಎಷ್ಟು ವೆರೈಟಿ ಮ್ಯಾಂಗೋಗಳಿದ್ದಾವೆ ನೋಡಿ. ಯಾವ ಮ್ಯಾಂಗೋ ಬೇಕೋ ಅದು ಮ್ಯಾಂಗೋ ತೊಗೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಮ್ಯಾಂಗೋ. ವಾವ್, ಸೂಪರ್ ಮ್ಯಾಂಗೋಸ್, ಸಕ್ಕತ್ತಾಗಿದೆ. ಅಕ್ಕ ಕೂಡ ಪಾಪ ಹಾಯ್ ಹೇಳಿದ್ರು. ಅದ್ರ ಜೊತೆಗೆ ಇಲ್ಲೂ ನೋಡಿ, ಕೆಲವು ಮಸಾಲ ಪದಾರ್ಥಗಳು, ಸಾಂಬಾರು ಪೌಡ್ರುಗಳು, ಸೀರೆಗಳು, ಬಳೆಗಳು, ಚಪ್ಪಲಿಗಳು, ಇಲ್ಲಿ ನೋಡಿ ಕರ್ಟನ್ಗಳು, ಏನೇನೆಲ್ಲ ಥರದ ಐಟಮ್ಸು ಬೇಕು ಒಂದೇ ಜಾಗದಲ್ಲಿ ಜನಕ್ಕೆಲ್ಲ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ತಿನ್ನೋದ್ರ ಜೊತೆಗೆ ಶಾಪಿಂಗು ಮಾಡ್ಕೊಂಡು ಓದ್ಕೊಂಡು ಹೋಗ್ತಾರೆ. ಇಲ್ಲೂ ಒಂದು ಬೊಂಬೆ ವೇಷ ಹಾಕ್ಕೊಂಡಂಥ ಒಬ್ಬರು ಇದ್ದರು. ಅವ್ರ ಪಕ್ಕದಲ್ಲಿ ನಾನು ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಫೋಟೋ ತಗೊಂಡೆ. ಪಾಪ ಎಷ್ಟಕ್ಕಷ್ಟೇ ಇರಬೇಕು, ಅದರೊಳಗಡೆ ಗಾಳಿ ಆಡುತ್ತೋ ಇಲ್ಲವೋ ಪಾಪ, ಆದರೂ ಗ್ರೇಟ್ ಅವರು. ಸೊ ಅವ್ರಿಗೆ ಒಳ್ಳೇದಾಗಲಿ, ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಅದೇ ರೀತಿ ನಮ್ಮ ಪಯಣವನ್ನು ಮುಂದೆ ಸಾಗಿಸೋಣ. ಬೊನ್ನೆ ನೋಡೋಣ ನೆಕ್ಸ್ಟ್ ಏನು ಮಾಡೋಣ. ಎಲ್ಲ ಸುಮಾರು ತಿಂದಾಯಿತು. ಜೊತೆಗೆ ಇನ್ನೊಂದು ಸ್ವಲ್ಪ ತೋರಿಸ್ಬಿಟ್ಟು ಒಂದು ಸೋಡಾ ಕುಡಿಯೋಣ. ಯಾಕೋ ಸಿಕ್ಕಾಬಟ್ಟೆ ದಾಹ ಆಗ್ತಾಯಿತ್ತು. ಇವನ್ನೆಲ್ಲ ತೋರಿಸ್ಬಿಟ್ಟು ರೈಟ್ ಹೇಳೋಣ. ಬಟ್ಟೆಗಳು ಇಲ್ಲಿ ನೋಡಿ, ವೆರೈಟಿ ಚಿಪ್ಸ್ಗಳು, ಸಂಡಿಗೆಗಳು, ಮತ್ತು ಮಸಾಲ ಪದಾರ್ಥಗಳು, ಪಾನ್ ಬೀಡಾಗಳು, ಬಟ್ಟೆಗಳು, ಸೀರೆಗಳು, ಬಳೆಗಳು, ನೈಟಿಗಳು, ಮತ್ತಿದೇನಿದು ಏನು ಪಾಪ್ಕಾರ್ನ್ ಆಗೇನೋ ಇರಬೇಕು, ಬಟ್ಟೆಗಳು, ಬರೆಗಳು, ಚಪ್ಪಲಿಗಳು, ಕನ್ನಡಕಗಳು, ಕ್ರೀಮ್ಗಳು, ಪೌಡ್ರ್ಗಳು, ಬಾಚಣಿಗೆಗಳು, ಮೇಕಪ್ ಕಿಟ್ಗಳು, ಉಗುರು ಬಣ್ಣಗಳು, ಎಷ್ಟೊಂದಿವೆ ನೋಡಿ. ಸೂಪರ್. ಇಲ್ಲಿ ನೋಡಿ ಮಸಾಲ ಪದಾರ್ಥಗಳ ಬಿಡಗಳು, ಸಂಡಿಗೆಗಳು. ಪಾಪ ರಾಗಿ ಸಂಡಿಗೆ ಕೊಟ್ಟ. ನಾನು ಆ ಕಡೆಯಿಂದ ಬಂದು ತೊಗೊಂಡು ಹೋಗ್ತೀನಿ ಬ್ರೋ, ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅಂತಂದೆ. ಯಾಕಂದರೆ 2 ಕೈಲೂ ಐಟಮ್ಸ್ ಎಲ್ಲ ಇತ್ತು. ಒಂದು ಕೈಲಿ ಚಿಪ್ಸು, ಒಂದು ಕೈಲಿ ಕ್ಯಾಮ್ರಾ ಹಂಗಿತ್ತು. ಅಂದರೆ ಮೊಬೈಲ್ ಇಟ್ಕೊಂಡಿದ್ದೆ. ಹಾಗಾಗಿ ಆ ಕಡೆಯಿಂದ ಹೋಗ್ತಾ ಪಾಪ ಮರ್ತ್ಕೊಂಡೇ ಹೊರ್ಟೋದೆ. ಏನು ಮಾಡೋಕ್ಕಾಗುತ್ತೆ, ಅನ್ಫಾರ್ಚುನೇಟ್ಲಿ ಎಲ್ಲ ಬೀದಿಯ ಲಿಖಿತ ಗಣಿತ. ನೋಡಿ ಪಾಪ ಎಲ್ಲ ಅಂಗಡಿಯವ್ರನ್ನ ತೋರಿಸ್ಬಿಡೋಣ. ಕೊನೆಗೆ ಇವಾಗೆಲ್ಲ ಸ್ವಲ್ಪ ಎಂಡಿಂಗಿಗೆ ಬಂದ್ವಿ. ಇವಾಗ ನಾವೊಂದು ಸೋಡಾ ಕುಡಿಯೋಣ. ನೋಡಿ ಇಷ್ಟು ಮುಗಿತಲ್ಲ, ಇನ್ನೂ ಮಾಡಿದ್ದೀನಿ. ಎಲ್ಲ ಆಲ್ ಓವರ್ ಗ್ರೌಂಡೇ ಸುತ್ತಬಿಟ್ಟಿದ್ದೀನಿ. ಪರ ಅಂತ ಸುತ್ತಬಿಟ್ಟು ಗ್ರೌಂಡ್ನ. ಇಲ್ಲಿ ನೋಡಿ, ಈ ಬೊಂಬೆಗಳಂತೂ ನನಗೆ ತುಂಬಾ ಇಂಪ್ರೆಸ್ ಆಯಿತು. ಸ್ಪೈಡರ್ ಮ್ಯಾನು, ಆ ಮ್ಯಾನು, ಈ ಮ್ಯಾನು, ಸೂಪರ್ ಮ್ಯಾನು, ಎಲ್ಲ ಥರದ ಬೊಂಬೆಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಂಡೆ ಚೆನ್ನಾಗಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಐ ಲೈಕ್ ದಿಸ್. ಇಷ್ಟ ಆಯಿತು ನೋಡಿ. ಅದಾದಮೇಲೆ ಬಂದ್ವಿ. ನೋಡಪ್ಪ, ಸೋಡಾ ಕುಡಿಯೋಣ ಅಂತ ಒಂದು ಸೋಡಾ ಹಾಕ್ಸ್ಕೊಂಡು ಸೊರ್ರಂತ ಎಳೆದೆ ನೋಡಿ. ಎಷ್ಟು ಫೀಲ್ ತುಂಬ ಸಖತ್ತಾಗಿತ್ತು. ಫೀಲ್ ತುಂಬ ಇಟ್ಸ್ ಗುಡ್.
ಸೋಡಾ ಸೋಡಾ ಮಸಾಲೆ ಸೋಡಾ. ಆಹಾಹಾ. ಸ್ವರ್ಗ ಸ್ವರ್ಗ, ಇದು ಸ್ವರ್ಗ. ನೋಡಿ ಹೆಂಗೆ ವಾಸವಿ ಕ್ಯಾಂಡಿ ಮೆಣಸವ್ರು ಹೆಂಗೆ ಜೋಡಿಸಿದ್ದಾರೆ, ಹೆಂಗೆ ಶೆಡ್ ಹಾಕಿದ್ದಾರೆ ಅಂತ. ಚೆನ್ನಾಗಿ ವಾಸವಿ ಆರ್ಗನೈಸರು, ವಾಸವಿ ಕ್ಯಾಂಡಿಮೆಂಟ್ಸ್ ಅವರು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಳ್ಳೆಯದಾಗಲಿ. ಇದೇ ರೀತಿ ಆರ್ಗನೈಸ್ ಮಾಡ್ತಾಯಿರಿ. ಎಷ್ಟೋ ಜನ ಬಂದು ಫುಡ್ ಮಾಡಿ ಫುಡ್ನ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡ್ಕೊಂಡು ಹೋಗಲಿ ಅಂತ ಆ ಒಂದು ಪುಣ್ಯ ನಿಮಗೆ ಬರಲಿ. ಮತ್ತು ಇಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ರು. ಎಲ್ಲಿ ಐಸ್ ಕ್ರೀಮ್ಗಳಿದೆ, ಮ್ಯಾಂಗೋ ಹಲಸಿಂದು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ತೋರಿಸಿದ್ರು, ಕೇಳ್ಕೊಂಡು ಹೋದೆ. ನೋಡಿ ಐಸ್ ಕ್ರೀಮು, ಆಹಾ, ಓ ಮೈ ಗಾಡ್. ಇದೊಂಥರ ಐಸ್ ಕ್ರೀಮ್ ತುಂಬಾ ಡಿಫ್ರೆಂಟು. ಓವರ್ ಸ್ವೀಟು ಇಲ್ಲ, ಏನೂ ಇಲ್ಲ. ಒಳ್ಳೆ ಚೆನ್ನಾಗಿದೆ ಮಾತ್ರ. ಒಳ್ಳೆ ಮ್ಯಾಂಗೋದಲ್ಲಿ, ಹಲಸಿಂದ್ರಲ್ಲಿ ಒಳ್ಳೆ ಫ್ಲೇವರು. ಹೆಂಗಿದೆ ಅಂತ ಗೊತ್ತಾ, ಇದು ನಾರ್ಮಲ್ ಐಸ್ ಕ್ರೀಮ್ ಥರ ಇಲ್ಲ. ಇಟ್ಸ್ ಅ ಡಿಫ್ರೆಂಟ್. ಇದೊಂಥರ ಡಿಫ್ರೆಂಟ್ ಟೇಸ್ಟು. ಓವರ್ ಸ್ವೀಟು ಹಾಕಿಲ್ಲ, ಏನೂ ಇಲ್ಲ. ಒಳ್ಳೆ ಸೊಗಸಾಗಿ ತಿನ್ಬೋದು, ಸೊಗಸಾಗಿ ನೆಕ್ಬೋದು. ಸೂಪರಾಗಿತ್ತು ನಿಜ. ಆ ಥರದ ಐಸ್ ಕ್ರೀಮ್ ಬೇಕು ನನಗೆ. ನೆಕ್ಸ್ಟ್ ಟೈಮ್ ಎಲ್ಲಾದರೂ ಮೇಳಗಳು ಹಾಕಿದಾಗ ಖಂಡಿತ ನನಗೆ ಮೆಸೇಜ್ ಹಾಕ್ರಪ್ಪ ಇನ್ಸ್ಟಾಗ್ರಾಮಲ್ಲಿ. ಆಹಾ, ಸೂಪರಾಗಿತ್ತು. ಮೈ ಗಾಡ್. ಇದೇ ರೀತಿ ಐಸ್ ಕ್ರೀಮ್ನ ಚೀಪ್ಕೊಂಡು ನೆಕ್ಕೊಂಡು ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹಾಗೆ ಹೊರಗಡೆ ಬಂದಾಯಿತು. ಬಂದು ಈಗ ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆಟೋದಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗಿಬಿಟ್ಟು ಅಲ್ಲಿಂದ ನನ್ನ ಮನೆಯ ಕಡೆಗೆ ಹೋಗುವ ರೈಲನ್ನು ಹತ್ಕೊಂಡು ಓಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡಿದ್ದೀರಾ ಇದೇ ರೀತಿ ನೋಡ್ತಾಯಿರಿ, ಶಿವಕುಮಾರ್ನ ಪ್ರೀತಿ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಐ ಹೋಪ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಒಳ್ಳೆ ತೃಪ್ತಿ ತುಂಬು ಭಾವನೆ ಮತ್ತು ತುಂಬು ಹೊಟ್ಟೆಯಿಂದ ಹೋಗ್ತಾಯಿದ್ದೀನಿ. ಅಂದರೆ ಫುಲ್ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.